ಓಕೆ, ಈ ವಿಡಿಯೋದಾಗ ಫೋರ್ತ್ ಮೆಥಡ್ ನೋಡೋಣ. ಪೆನ್ಷನ್ ಮೇಲೆ ಪ್ರಾಬ್ಲಮ್ ಕೇಳಿದ್ರೆ ಯಾವ ಥರ ಬಿಡಿಸೋದಂತ ನೋಡೋಣ ಅಂತ. ಇದ್ರದ್ದು ನಾನು ವಿಡಿಯೋ ಮಾಡಿದ್ದಿಲ್ಲ, ಸೊ ಇದ್ರ ಫಸ್ಟ್ ಫಾರ್ಮ್ಯಾಟ್ ನೋಡೋಣ ಅಂತ. ಇದಕ್ಕೆ 2 ಅಕೌಂಟ್ ಹಾಕ್ತೀವಿ. ಅಂದರೆ ಕ್ಯಾಲ್ಕುಲೇಷನ್ ಆಫ್ ಎಕ್ಸಮ್ಟೆಡ್ ಆ್ಯಂಡ್ ಟ್ಯಾಕ್ಸಬಲ್ ಪೆನ್ಷನ್ ಇಫ್ ರಿಸೀವ್ಸ್ ಗ್ರ್ಯಾಚ್ಯುಟಿ ಅಂತ. ಇದಕ್ಕೆ ಏನು ಪರ್ಟಿಕ್ಯುಲರ್ ರುಪೀಸ್. ಫಸ್ಟ್ ಆಕ್ಚುಯಲ್ ಪೆನ್ಷನ್ ರಿಸೀವ್ಡ್, ಅವರು ಕ್ವಶನ್ದಾಗ ಅಮೌಂಟ್ ಕೊಟ್ಟಿರ್ತಾರೆ, ಆ ಅಮೌಂಟ್ ಹಚ್ತೀವಿ. ನೆಕ್ಸ್ಟ್ ಡಿಡಕ್ಷನ್ ಅಂತ ಹಾಕಿ ಪೆನ್ಷನ್ ಅಮೌಂಟ್ ಇರುತ್ತಲ್ಲ ಅದನ್ನ 1/3 ಮಾಡಿ ಹೊರಗಿಸ್ತೀವಿ. ಆಮೇಲೆ ಈ ಆಕ್ಚುಯಲ್ ಪೆನ್ಷನ್ದಾಗ ನಾವು 1/3 ಮಾಡ್ಕೊಂಡ್ ಬಂದಿದ್ದ ಅಮೌಂಟ್ ಲೆಸ್ ಮಾಡಿದ್ರೆ ನಮ್ಗೆ ಆಕ್ಚುಯಲ್ ಪೆನ್ಷನ್ ಅಂದ್ರೆ ಇಫ್ ರಿಸೀವ್ಸ್ ಗ್ರ್ಯಾಚ್ಯುಟಿದಾಗ. ನೆಕ್ಸ್ಟ್ ಇನ್ನೊಂದು ಪೆನ್ಷನ್ದಾಗ ಎರಡನೇ ಟೇಬಲ್ ಹಾಕ್ತೀವಿ. ಕ್ಯಾಲ್ಕುಲೇಷನ್ ಆಫ್ ಎಕ್ಸಮ್ಟೆಡ್ ಅಂಡ್ ಟ್ಯಾಕ್ಸಬಲ್ ಪೆನ್ಷನ್ ಇಫ್ ಡಸ್ ನಾಟ್ ರಿಸೀವ್ಸ್ ಗ್ರ್ಯಾಚ್ಯುಟಿ ಅಂತ ಐತಿ. ಓಕೆ, ಒಂದು ರಿಸೀವ್ಸ್ ಗ್ರ್ಯಾಚ್ಯುಟಿ ಮಾಡಬೇಕು, ಒಂದು ಡಸ್ ನಾಟ್ ರಿಸೀವ್ ಗ್ರ್ಯಾಚ್ಯುಟಿ ಮಾಡಬೇಕು. ಸೇಮ್ ಪರ್ಟಿಕ್ಯುಲರ್ ರುಪೀಸ್, ಸೇಮ್ ಫಾರ್ಮ್ಯಾಟ್. ಆಕ್ಚುಯಲ್ ಪೆನ್ಷನ್ ರಿಸೀವ್ಡ್ ಅಮೌಂಟ್ ಹಚ್ತೀವಿ, ಆ ಅಮೌಂಟನ್ನ 1/2 ತಗೊಂಡು ಇಲ್ಲಿ ಮಾಡ್ತೀವಿ. ಅದನ್ನ ಲೆಸ್ ಮಾಡಿದ್ರೆ ನಮಗೆ ಏನು ಪೆನ್ಷನ್ ಅಮೌಂಟ್ ಸಿಗುತ್ತೆ. ಓಕೆ, ಇವಾಗ ಇದ್ರ ಮೇಲೆ ಒಂದು ಪ್ರಾಬ್ಲಮ್ ನೋಡೋಣ ಅಂತ. ರಂಗಪ್ಪ ರಿಟೈರ್ಡ್ ಫ್ರಮ್ ದಿ ಸರ್ವಿಸ್ ಇನ್ ಕಾವೇರಿ ಲಿಮಿಟೆಡ್. ಹೀಸ್ ಪೆನ್ಷನ್ ಈಸ್ 25,000 ಡ್ಯೂರಿಂಗ್ ದಿ ಇಯರ್ 2022. He got his 3/4 of commuted pension and received rupees 12 lakh. Compute the exempted and taxable pension for the assessment year 2023 and 2024 ಅಂತ ಹೇಳ್ಯಾರ. ಕ್ಯಾಲ್ಕುಲೇಷನ್ ಆಫ್ ಎಕ್ಸಮ್ಟೆಡ್ ಅಂಡ್ ಟ್ಯಾಕ್ಸಬಲ್ ಪೆನ್ಷನ್ ಅಂತ ಹಚ್ಚಿಕೊಂಡು ಸೊಲ್ಯೂಷನ್ ಹೆಡ್ಡಿಂಗ್ ಇದನ್ನ ಹಾಕೋರಿ. ಕ್ಯಾಲ್ಕುಲೇಷನ್ ಆಫ್ ಎಕ್ಸಮ್ಟೆಡ್ ಪೆನ್ಷನ್ ಅಂಡ್ ಎಕ್ಸಮ್ಟೆಡ್ ಅಂಡ್ ಟ್ಯಾಕ್ಸಬಲ್ ಪೆನ್ಷನ್ ಅಂತ ಹಾಕೊಂಡು ಇಫ್ ರಿಸೀವ್ಸ್ ಗ್ರ್ಯಾಚ್ಯುಟಿಗೆ ಯಾವ ತರ ನೋಡೋಣ. ಪರ್ಟಿಕ್ಯುಲರ್ ರುಪೀಸ್. ಫಸ್ಟ್ ಒನ್, okay, first one actual pension and received ಅಂತ ಹಚ್ಚಿಕೊಂಡು ಅಮೌಂಟ್ ಎಷ್ಟು ಕೊಟ್ಟಾರ ಅವರು 12 lakhs. ಇದು ಪೆನ್ಷನ್ ರಿಸೀವ್ಡ್ ಅಮೌಂಟ್ 12 lakh ಮಾಡ್ತೀವಿ. ಓಕೆ, ನೆಕ್ಸ್ಟ್ ಲೆಸ್ ಡಿಡಕ್ಷನ್ ಅಂತ ಹಚ್ಚಿಕೊಂಡು ಏನು 12 lakh ನ ಏನು ಮಾಡ್ತೀವಿ ನಾವು 12 lakhಗೆ ಫಾರ್ಮ್ಯಾಟ್ ಪ್ರಕಾರ ಹೋದ್ರೆ 1/3 ಮಾಡ್ಕೋತೀವಿ. ಬಟ್ ಏನು ಕ್ವಶನ್ದಾಗ ಏನು ಒಂದು ಫ್ರಾಕ್ಷನ್ ಕೊಟ್ಟಾರ, ಅಂದ್ರೆ ಕಮಿಟೆಡ್. ಹಿ ಗಾಟ್ ಹೀಸ್ ಕಮಿಟೆಡ್ 3/4 ಆಫ್ ಕಮಿಟೆಡ್ ಪೆನ್ಷನ್ ಅಂತ ಕೊಟ್ಟಾರ. ಸೊ ಈ ತರ ಕೊಟ್ಟಾಗ ಏನಾರ ಕ್ವಶನ್ದಾಗ ಅದನ್ನ ನಾವು 4/3 ಮಾಡ್ಕೋತೀವಿ. ನೆಕ್ಸ್ಟ್ ಇಂಟು 1/3 ಇದು ಫಾರ್ಮ್ಯಾಟ್ ಪ್ರಕಾರ. ಇದನ್ನ 3/4 ಐತಲ್ಲ, ಇದನ್ನ ಉಲ್ಟಾ ಹಚ್ಕೊಂಡು ಬಿಡಿಸ್ತೀವಿ. ಇವಾಗ 12 lakhs ಇಂಟು 4/3 ಇಂಟು 1/3 ಮಾಡಿದ್ರೆ 5,33,333 ಆಗುತ್ತೆ. ಇವಾಗ ಅವನ್ನೆರಡು ಲೆಸ್ ಮಾಡಿದ್ರೆ 6,66,667. ಇದು ಇಫ್ ಹಿ ರಿಸೀವ್ಸ್ ಗ್ರ್ಯಾಚ್ಯುಟಿ ಮೇಲೆ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಎಕ್ಸಮ್ಟೆಡ್ ಅಂಡ್ ಟ್ಯಾಕ್ಸಬಲ್ ಪೆನ್ಷನ್ ಇಫ್ ಹಿ ಡಸ್ ನಾಟ್ ರಿಸೀವ್ಸ್ ಗ್ರ್ಯಾಚ್ಯುಟಿ ಅಂತ. ಸೇಮ್ ಆಕ್ಚುಯಲ್ ರಿಸೀವ್ಡ್ ಎಷ್ಟೈತಿ 12 lakh. ನೆಕ್ಸ್ಟ್ ಲೆಸ್ ಡಿಡಕ್ಷನ್ ಎಷ್ಟೈತಿ ಡಿಡಕ್ಷನ್ 12 lakh ಅಮೌಂಟ್ ತಗೋಬೇಕು. ಈ 12 lakhಗೆ ಸೇಮ್ ಅಲ್ಲೇನು 4/3 ಮಾಡಿದ್ವಲ್ಲ ಅದು, ಮತ್ತೆ ನೆಕ್ಸ್ಟ್ 1/3. ಇದು ಇಫ್ ಡಸ್ ನಾಟ್ ರಿಸೀವ್ ಗ್ರ್ಯಾಚ್ಯುಟಿಗೆ 1/2 ತಗೋತೀವಿ ನಾವು. ಓಕೆ, 12,000 ಇಂಟು 4/3 ಇಂಟು 1/3 ಮಾಡಿದ್ರೆ 8 lakh ಬರುತ್ತೆ. 12 lakhs ಇಂಟು 4/3 ಇಂಟು 1/2 ಮಾಡಿದ್ರೆ 8 lakh ಆನ್ಸರ್ ಬರುತ್ತೆ. ಈಗ 12 lakhದಾಗ 8 lakh ನಾವು ಲೆಸ್ ಮಾಡಿದ್ರೆ 4 lakh ಆನ್ಸರ್. ಇದು ಪೆನ್ಷನ್ ಪ್ರಾಬ್ಲಮ್ನ ಬಿಡಿಸೋ ಮೆಥಡ್.